ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಗೋಲಿ ಬಜ್ಜೆ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಸೊ ಇದು ಮಂಗಳೂರು ಬೋಂಡ ಕೂಡ ಕರೀತಾರೆ. ಮಂಗಳೂರು ಶೈಲಿಲಿ ಇದು ಗೋಲಿ ಬಜ್ಜೆ ಅಂತ ಹೆಸರು. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕುಕ್ಕಿಂಗ್ ವ್ಲಾಗ್ ಮಾಡ್ತಿದ್ದೀನಿ. ಮಂಗಳೂರು ಬೋಂಡ ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟು ಮೈದಾ 1 ಕಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಒಂದು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು. ಇದೊಂದು ಬೌಲಿಗೆ 1 ಕಪ್ ಮೈದಾನ ಎಲ್ಲ ಹಾಕ್ಕೋಬೇಕು. ಅದಕ್ಕೆ ಮಿಶ್ರಣಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಅದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದಕ್ಕೆ ಬೇಕಿಂಗ್ ಸೋಡಾ, ಇದು ಕುಕ್ಕಿಂಗ್ ಸೋಡಾ ಹಾಕ್ತಿದ್ದೀನಿ. ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಅದಕ್ಕೆ ಸ್ವಲ್ಪ ಮೊಸರು ಕರ್ಡ್ ಹಾಕ್ತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಅದಕ್ಕೆ ಜಾಸ್ತಿ ನೀರು ಹಾಕಬೇಕಂತಿಲ್ಲ. ಸೊ ಮೊಸರಲ್ಲೇ ಕಲಿಸ್ಬೋದು ನೋಡಿ. ಈ ರೀತಿ ಆಗಿರುತ್ತೆ. ಈ ರೀತಿ ಕಲಿಸಿದ ಮೇಲೆ ಸೊ ಅದು ಸುಮಾರು ಒಂದು 1/2 ಅವರ್ ಬಿಡಬೇಕಾಗುತ್ತೆ. ನೀವು ಹೇಗೆ ಕಲಿಸ್ತೀರೋ ಎಷ್ಟು 1 ಅವರ್ ಕೂಡ ಇಡ್ಬೋದು. ಚೆನ್ನಾಗಿ ಮೃದುವಾಗಿ ಬರುತ್ತೆ. ಚೆನ್ನಾಗಿ ಈ ರೀತಿ ಕಲಿಸ್ಬಿಟ್ಟು ಬೇಗನೆ ಮಾಡ್ಕೋಬೋದು. ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಲಿಸಿದ ಮೇಲೆ ನೋಡ್ತಾ ಇದ್ದೀರಲ್ಲ ಹೇಗೆ ಕಲಿಸೋದಂತ. ಸೊ ಅದರಲ್ಲಿ ಮೈದಾ, ಮೊಸರು ಎಲ್ಲ ಚೆನ್ನಾಗಿ ಹರಡಿರುತ್ತೆ. ಸೊ ಇದು ಮ್ಯಾರಿನೇಟ್ ಮಾಡಿಟ್ಟೋಣ. 1/2 ಅವರ್ ಇಟ್ಟಿದ್ದೀನಿ. 1/2 ಅವರ್ ಆದಮೇಲೆ ನೋಡಿ ಹೇಗಿದೆ. ಪೂರ್ತಿ ಅದು ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಮೃದು ಆಗಿರುತ್ತೆ. ಈಗ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡು ಅದು ಹುರ್ಕೊಳ್ಳೋಣ ಅಷ್ಟೇ. ಮಂಗಳೂರು ಬೋಂಡ ರೆಡಿ ಆಗಿರುತ್ತೆ. ಸೊ ಹಾಕಿದಾಗೆ ಅದು ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಬೇಕು. ಜಾಸ್ತಿ ಕಾದಿರುವಾಗ ಹಾಕಬೇಡಿ, ಎಣ್ಣೆ ಸಿಡಿಯುತ್ತೆ ಒಂದೊಂದ್ಸಲಿ. ಸೊ ನಿಧಾನ ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಬೇಯಕ್ಕೆ ಬಿಡಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಹೆಂಗೆ ಬರ್ತಿದೆ. ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸಂಜೆ ಸ್ನ್ಯಾಕ್ಸ್ ಮಾಡಿಕೊಂಡಿದ್ದೆ. ಸೊ ಈ ರೀತಿ ನೋಡಿದ್ರಲ್ಲ ಮಂಗಳೂರು ಬೋಂಡ ಹೇಗೆ ಮಾಡೋದಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವೀಡಿಯೋ ಜೊತೆ ಸಿಗೋಣ. ಬಾಯ್.